ಇನ್ನು ಬೆಂಗಳೂರಿನಲ್ಲಿ ಆಕ್ಸಿಡೆಂಟ್ಗಳು ನೋಡಿ, ಬೆಂಗಳೂರಿನಲ್ಲಿ ಹದಗೆಟ್ಟಂಥ ರಸ್ತೆಗೆ ಮಗು ಒಂದು ಬಲಿಯಾಗಿದೆ. 2 ವರ್ಷ ಅದಕ್ಕೆ. ಅದರ ಹೆಸರು ತ್ರಿಶೂಲ್. ದನ್ನೆ ದೇವರೇ ಅಂತ ಶಿವನ ಪೂಜೆ ಆಗಿದೆ, ಶಿವರಾತ್ರಿ ಆಯಿತು, ತ್ರಿಶೂಲ್ ಸಾವನ್ನಪ್ಪಿದೆ ಮಗು. ಎಂಥ ದುರಂತ ನೋಡಿ. ಅದು ಎಲ್ಲಿ? ಮಹದೇವಪುರದಲ್ಲಿ. ಹೆಂಗಿದೆ ನೋಡಿ, ನಿನ್ನೆ ಶಿವರಾತ್ರಿ ಆಗಿದ್ದು ಮಹದೇವಪುರ. ಹೋದಂಥ ಮಗು ತ್ರಿಶೂಲ್. ನಿನ್ನೆ ಸಂಬಂಧಿಕರ ಜೊತೆಗೆ ದೇವಸ್ಥಾನಕ್ಕೆ ಅಂತ ಹೋಗಿತ್ತು. ವಾಪಸ್ ಬರುವಂಥ ಸಂದರ್ಭದಲ್ಲಿ ಬೈಕಿಗೆ ಕಾರೊಂದು ಡಿಕ್ಕಿ ಹೊಡಿತು. ಈ ಮಗು ಕೆಳಗಡೆ ಬಿತ್ತು. ಕೆಳಗಡೆ ಬಿದ್ದ ತಕ್ಷಣ ಕಾರ್ ಅವ್ರ ಮೇಲೆ ಹತ್ಕೊಂಡೇ ಹೋಯಿತು. ಎಂಥ ಸ್ಥಿತಿ. ಮಹದೇವಪುರದಲ್ಲಿ 6 ತಿಂಗಳಿಂದ ರಸ್ತೆ ದುರಸ್ತಿ ಕಾರ್ಯ ಆಗ್ತಾನೇ ಇದೆ. ಈ ದುರಸ್ತಿ ಕಾರ್ಯಗಳು ಬಿಡಿ, ಅವೇನು ಎಷ್ಟು ದಿನ ಆದರೂ ಮುಗಿಯಲ್ಲ. ಅಡ್ಡಡ್ಡೇನನ್ನು ಕಟ್ಟಿಬಿಟ್ಟಿರ್ತಾರೆ. ಯಾವುದು ಬೋರ್ಡ್ ಇರಲ್ಲ, ಸುಡುಗಾಡಿರಲ್ಲ, ಬ್ಯಾರಿಕೇಡ್ಗಳನ್ನು ಮಾಡಿರಲ್ಲ ನೆಟ್ಟಿಗೆ. ಈ ಕಾಮಗಾರಿ ನಡೀತಾ ಇತ್ತಲ್ಲ, ರಸ್ತೆ ದುರಸ್ತಿ ಕಾಮಗಾರಿ, ಅದರಿಂದಲೇ ಮಗು ಬಲಿಯಾಗಿದೆ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜನ. ಎಷ್ಟು ದಿವಸ ಅಂತ ತಗೋತೀರಿ ರಸ್ತೆ ದುರಸ್ತಿ ಮಾಡೋಕ್ಕೆ? ಒಂದು ಕಡೆಗೆ ದುರಸ್ತಿ ಕಾರ್ಯಗಳಾಗಲ್ಲ, ಇನ್ನೊಂದು ಕಡೆಗೆ ದುರಸ್ತಿ ಕಾರ್ಯ ಶುರುವಾದರೆ ಮುಗಿಯಲ್ಲ. ಜನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳು, ಸ್ಕೂಲ್ ಮಕ್ಕಳು ಮತ್ತೆ ವೃದ್ಧರು ಎಲ್ಲ ಓಡಾಡ್ತಾರೆ. ಅದರಿಂದ ಪ್ರತಿದಿನ ಆಘಾತಗಳಾಗ್ತಾ ಇದೆ. ನೆನ್ನೆ ಒಂದು ಸರ್ 3 ಅವರ್ನಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಒಬ್ಬರು ಬಂದಿಲ್ಲ ಇಲ್ಲಿಗೆ, ಯಾರು ಅಧಿಕಾರಿಗಳು ಬಂದಿಲ್ಲ. 5 ಸಾವುಗಳಾಗಿದೆ, 100 ಆಕ್ಸಿಡೆಂಟ್ಗಳಾಗಿದೆ. ಎಲ್ಲ ದಿನ ಒಬ್ಬರು ಮಕ್ಕಳು. ಸೊ ಇದು ನೋಡಿ ಜನ ಯಾವ ರೀತಿ ಪ್ರತಿಭಟಿಸ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ. ಬನ್ನಿ, ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ನರಸಿಂಹ, ನೋಡ್ತಾ ಇದ್ದೀವಿ ಒಂದು ಕಡೆಗೆ ದುರಸ್ತಿಗಳಾಗಲ್ಲ, ದುರಸ್ತಿ ಶುರುವಾಯಿತು ಅಂತಂದರೆ ಕೆಲಸ ಕಾರ್ಯಗಳು ಮುಗಿಯಲ್ಲ. ಅಂತೂ ಇಂತೂ ಅದು ಒಂದು ಮಗುವಿನ ಬಲಿಗೂ ಕೂಡ ಕಾರಣ ಆಗಿದೆ. ಜನ ಏನಂತಾರೆ? ರಂಗನಾಥ್, ನಿನ್ನೆ ಸಂಜೆ 5:15 ತ್ರಿಶೂಲ್ ಅಂತಕ್ಕಂಥ 2 ವರ್ಷದ ಮಗು ಸಾವನ್ನಪ್ಪುತ್ತೆ. ರಸ್ತೆ ದುಸ್ಥಿತಿಗೆ ಜಾರಿದ ಪರಿಣಾಮ ಮಗು ಸಾವನ್ನಪ್ಪಿದೆ. ಇದು ಮೊದಲನೇ ಸಾವಲ್ಲ, 5ನೇ ಸಾವು ಅಂತ ಹೇಳಿ ಜನಸಾಮಾನ್ಯರು ರೊಚ್ಚಿಗೆದ್ದು ಇವತ್ತು ರಸ್ತೆಯನ್ನು ಬಂದ್ ಮಾಡಿ ಬೆಂಗಳೂರಿನ ಕಿತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿರತಕ್ಕಂಥ ಹಳೇಹಳ್ಳಿ ಮುಖ್ಯ ರಸ್ತೆಯನ್ನೇ ಬಂದ್ ಮಾಡಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ನಾನು ಸ್ಥಳದಲ್ಲೇ ಇದ್ದೀನಿ. ಯಾವ ರೀತಿಯಾಗಿ ರಸ್ತೆಯನ್ನು ಕ್ಲೋಸ್ ಮಾಡಿ ಇಲ್ಲಿರ್ತಕ್ಕಂಥ ಸ್ಥಳೀಯರು, ಜನಸಾಮಾನ್ಯರು ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಜಾಯಿನ್ ಆಗಿದ್ದಾರೆ. ಮಗುವಿನ ಒಂದು ಭಾವಚಿತ್ರ, ಏನು ರಕ್ತಸಿಕ್ತವಾದ ಒಂದು ಚಿತ್ರವನ್ನು ಹಿಡಿದು ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಏನು ಈ ಒಂದು ಗ್ರಾಮ ಪಂಚಾಯಿತಿ ಏನಿದೆ, ಕಿತ್ತೂರು ಗ್ರಾಮ ಪಂಚಾಯಿತಿ ಹಳೇಹಳ್ಳಿ ಗ್ರಾಮದಲ್ಲಿ ಕಳೆದ 5-6 ವರ್ಷಗಳಿಂದಲೂ ಕೂಡ ಇದೇ ರೀತಿಯ ರಸ್ತೆ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಯಾರು ಕೂಡ ರಸ್ತೆಯನ್ನ ಮಾಡ್ತಕ್ಕಂಥ ಕೆಲಸ ಮುಂದಾಗ್ತಾ ಇಲ್ಲ. ಈ ಘಟನೆ ನಡೆದು ಇಷ್ಟೊತ್ತಾದರೂ ಕೂಡ ಯಾವ್ದು ಅಲ್ಲಿರ್ತಕ್ಕಂಥ PDO ಆಗಿರ್ಬೋದು, ಸ್ಥಳೀಯ ಶಾಸಕರು, ಏನಿದು ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ, ಇದು ಜನಪ್ರತಿನಿಧಿ ಕೂಡ ಬಂದಿಲ್ಲ, PDO ಕೂಡ ಬಂದಿಲ್ಲ. ಯಾರು ಕೂಡ ನಮ್ಮನ್ನ ಬಂದು ಏನಾಯ್ತು ಅಂತ ಕೇಳ್ತಿಲ್ಲ. ರಸ್ತೆ ಕಾಮಗಾರಿ ಈಗಲೇ ಶುರುವಾಗಬೇಕು, ಈಗಲೇ ರಸ್ತೆ ಸರಿ ಮಾಡಬೇಕು, ಅಲ್ಲಿವರೆಗೂ ನಾವು ರಸ್ತೆಯನ್ನು ಬಿಟ್ಟು ಕದಲಲ್ಲ ಅಂತ ಹೇಳಿ ರಸ್ತೆ ಬಂದ್ ಮಾಡಿದ್ದಾರೆ. ಈಗಾಗಲೇ ಆವಲಹಳ್ಳಿ ಪೊಲೀಸ್ ಠಾಣೆ ಪೊಲೀಸರು ಈಗಾಗಲೇ ಬಂದು ಪ್ರತಿಭಟನಾಕಾರರನ್ನ ಪಕ್ಕಕ್ಕೆ ಸರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಪೊಲೀಸರ ಮಾತನ್ನ ಕೇಳ್ತಿಲ್ಲ. ರಸ್ತೆ ಸರಿ ಹೋಗೋವರೆಗೂ ಕೂಡ ರಸ್ತೆಯಿಂದ ನಾವು ಎದ್ದೋಳದಲ್ಲ ಅಂತ ಹೇಳಿ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಒಟ್ಟಾರೆ ಇದು ಮೊದಲನೇ ಸಾವಲ್ಲ, ಕಳೆದ 5-6 ವರ್ಷಗಳಿಂದ 5ಕ್ಕೂ ಹೆಚ್ಚು ಸಾವುಗಳಾಗಿದ್ದಾವೆ. ಇಷ್ಟಾದ್ರೂ ಕೂಡ ರಸ್ತೆಯನ್ನ ಸರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾರೊಬ್ರು ಹಿತಾಸಕ್ತಿಯನ್ನು ಇಟ್ಟು ಕೆಲಸ ಮಾಡ್ತಾ ಇಲ್ಲ. ಪ್ರತಿದಿನ ಇಲ್ಲಿ ನರಕವನ್ನ ನೋಡ್ತಾ ಇದ್ದೀರಿ, ಪ್ರತಿದಿನ ಜಂಜಾಟ, ಪ್ರತಿದಿನ ಹೆಣಗಾಟ. ಇಲ್ಲಿ ಸುಮಾರು 5-6 ಇಂಟರ್ನ್ಯಾಷನಲ್ ಸ್ಕೂಲ್ಗಳಿವೆ. ಇಷ್ಟಾದ್ರೂ ಕೂಡ ಈ ಒಂದು ರಸ್ತೆ ಸರಿ ಹೋಗ್ತಾ ಇಲ್ಲ. ಇನ್ನಾದ್ರೂ ಕೂಡ ಸಾವುಗಳು ಆಗದೆ ಇರಲಿ, ಈ ರೀತಿ ಅಹಿತಘಟನೆ ಆಗಬಾರ್ದು, ಹೀಗಾಗಿ ನಾವು ರಸ್ತೆಗೆ ಇಳಿದಿದ್ದೀರಿ ಅಂತ ಹೇಳಿ ಇಲ್ಲಿ ಪ್ರತಿಭಟನಾಕಾರರು ತೀವ್ರ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಏನಂದ್ರೆ ನೋಡಿ, ಬೆಂಗಳೂರಲ್ಲಿ ರಸ್ತೆಗೋಸ್ಕರ ಈ ರೀತಿಯಾಗಿ ನಾಗರಿಕರು
ಬೇಡ್ಕೊಂಡು ಬಂದು ಪ್ರತಿಭಟನೆ ಮಾಡಿ ರಸ್ತೆಯಲ್ಲಿ ಕೂರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ ಇದಕ್ಕಿಂತ ದುರಂತ ಬೆಂಗಳೂರಿಗೆ ಬೇರೆ ಏನು ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಬೆಂಗಳೂರಿನ ಬ್ರಾಂಡ್ ಬೆಂಗಳೂರು, ಸಿಲಿಕಾನ್ ಸಿಟಿ, ಉದ್ಯಾನಗರ ಅಂತ ಕರೀತೀರಿ. ಬಟ್ ಆದ್ರೆ ಈ ರೀತಿಯಾದ ರಸ್ತೆಗಳಲ್ಲಿ ಇನ್ನೂ ಕೂಡ ಬೆಂಗಳೂರಿನ ನಾಗರಿಕರು ಬದುಕ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಶೋಚನೀಯ ಸಂಗತಿ ಅಂತ ಹೇಳಬೇಕು. ಇನ್ನಾದ್ರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಬೆಂಗಳೂರು ಕಿತ್ತನೂರು ಗ್ರಾಮ ಪಂಚಾಯಿತಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಹಳೆಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯನ್ನ ಸರಿಪಡಿಸಬೇಕು ಅಂತ ಹೇಳಿ ಇರ್ತಕ್ಕಂಥ ನಾಗರಿಕರು ಒತ್ತಾಯವನ್ನ ಮಾಡ್ತಾ ಇರೋದು. ಧನ್ಯವಾದ ಲಕ್ಷ್ಮೀ ನರಸಿಂಹ ತಮ್ಮೆಲ್ಲ ಮಾಹಿತಿಗೆ.